ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದು ಇಷ್ಟೊತ್ತಾದ್ರೂ ಈ ಮ್ಯಾನೇಜರೇ ಪತ್ತೆ ಇಲ್ವಲ್ಲ? ಇರ್ಲಿ, ಅಷ್ಟೊತ್ತಿಗೆ ಯಾರಾದ್ರೂ ಮಿಕಾ ಸಿಗ್ತಾರ ಅಂತ ನೋಡ್ತೀನಿ. ನಮಸ್ಕಾರ ಸಮಯ. ನಮಸ್ಕಾರ. ನಮಸ್ಕಾರ. ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ನಾನು ಗೊತ್ತಲ್ಲ, ಪಕ್ಕದ ನೋಡಲ್ಲ ನಮ್ಮ ಮನೆ. ನಾನೇ ಓನರ್ ಆ ಮನೆಗೆ. ನಾನು ರಿಚೋ, ವಿಪರೀತ ರಿಚೋ, ಶ್ರೀಮಂತ ಅಂದ್ರೆ ಶ್ರೀಮಂತ. ಇದ್ರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತಲ್ವಾ? ಇದೇನು ಹಿಂಗೆ ಕೇಳ್ಬಿಟ್ರಿ? ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು ಸ್ವಾಮಿ. ಒಂದು ನಿಮಿಷ, ನಿಮಗೆ ನಂಬಿಕೆ ಬರಬೇಕು ಅಂದರೆ ಸಣ್ಣದೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇದು ಹೆಂಗೆ ಬಂದಿರೋದು ಅಂದ್ಕೊಂಡ್ರೆ ಇದರಿಂದಾನೆ. ಈಗ ನೋಡಿ, ಈಗ ಬಂದಿರೋ ದುಡ್ಡಿಂದ ನಾನು ಮತ್ತೆ ಇನ್ವೆಸ್ಟ್ ಮಾಡಿ ಮತ್ತೆ ಕೋಟಿ ಕೋಟಿ ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸರ್, ಹಾಗಾದ್ರೆ ನಾನು ದುಡ್ಡು ಹಾಕ್ತೀನಿ ಸರ್. ಇದು ಬುದ್ಧಿವಂತರ ಲಕ್ಷಣ ಅಂದ್ರೆ. ತೊಗೊಳ್ಳಿ ನಿಮ್ಮ ಮೊಬೈಲು. ಈಗ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಇನ್ಸ್ಟಾಲ್ ಆಗಿದೆ, ವಾಟ್ಸಪ್ ಗ್ರೂಪು ಜಾಯಿನ್ ಆಗಿದ್ದೀರಾ. ಎಷ್ಟು ದುಡ್ಡು ಹಾಕ್ಬೇಕು ಅಂದ್ಕೊಂಡಿದ್ದೀರಾ? 2 ಲಕ್ಷನಾ? ಅಲ್ಲ ಸರ್, 200 ರೂಪಾಯಿ. ಸರ್, ಇವತ್ತು 200 ರೂಪಾಯಿ ಹಾಕಿದ್ರೆ ಡೈಲಿ 20 ರೂಪಾಯಿ ಥರ 10 ದಿವಸದಲ್ಲಿ ನನ್ನ ದುಡ್ಡು ರಿಕವರಿ ಆಗ್ಬಿಡುತ್ತಲ್ವಾ? ಖಂಡಿತವಾಗ್ಲೂ ಆಗತ್ತೆ. ಇರ್ಲಿ, ಹನಿ ಹನಿ ಗೂಡಿದ್ರೆ ಹಳ್ಳ. ಅರ್ಥ ಆಯ್ತಾ? ಇವತ್ತು 200 ಹಾಕಿ ದುಡ್ಡು ಬರೋಕ್ಕೆ ಶುರುವಾದ ಮೇಲೆ 2 ಲಕ್ಷ ಹಾಕೋರಂತೆ. ಒಟ್ಟಿನಲ್ಲಿ ನೀವು ನನ್ನ ಅಂಡ್ರಲ್ಲಿ ಇರ್ತೀರಾ. ನಿಮ್ಮ ಅಂಡ್ರಲ್ಲಿ ಬೇರೆ ಯಾರನ್ನಾದ್ರೂ ನೀವು ಸೇರಿಸ್ಕೊತಾ ಹೋದ್ರೆ ಆ ಕಮಿಷನ್ ದುಡ್ಡೆಲ್ಲ ನಿಮಗೆ ಬರುತ್ತೆ. ಈಗ ನೀವು ಆ ವಾಟ್ಸಪ್ ಗ್ರೂಪ್ ಆ್ಯಡ್ ಆಗಿದ್ದೀರಲ್ಲ, ಅದರಲ್ಲಿ ನನ್ನ ಫೋನ್ ನಂಬರ್ ಇದೆ. ನಿಮ್ಗೆ ಏನೇ ಡೌಟ್ ಬಂದರೂ ನನಗೆ ಫೋನ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸರಿ ಸರ್, ಥ್ಯಾಂಕ್ ಯು. ಇನ್ನು 6 ತಿಂಗಳು ನಾನು ಕೋಟ್ಯಾಧಿಪತಿ ಆಗ್ಬಿಡ್ತೀನಲ್ವಾ? ಬರ್ತೀನಿ ಸರ್. ದೇವ್ರು ಒಳ್ಳೇದು ಮಾಡಲಿ. ಬಾ, ಕಡೆಗೂ ಒಬ್ಬ ಬುದ್ಧಿವಂತ ನನಗೆ ಸಿಕ್ಕದಂಗೆ ಆಯಿತು. ಅದು ಇಷ್ಟೊತ್ತಾದ್ರೂ ಈ ಮ್ಯಾನೇಜರ್ ಎಲ್ಲೋ ಪತ್ತೆನೇ ಇಲ್ವಲ್ಲ? ಪಾಪ ನಮಸ್ಕಾರ ಸಮಯ. ನಮಸ್ಕಾರ. ಓ, ನಿಮ್ದ ಕಾರು ಎಷ್ಟು ಚೆನ್ನಾಗಿದೆ. ಇಂಥ 10 ಕಾರ್ ನೀವು ತಗೊಳ್ತೀರಾ? ಈ ಕಾರನ್ನು ನೀವು ಆಸೆ ಪಡ್ತಿದ್ದೀರಲ್ಲ. ನಾನು ಈ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಬರೀ 3 ತಿಂಗಳಲ್ಲಿ ಈ ಕಾರ್ ತಗೊಂಡೆ. ಹೌದಾ? ಹಾಗಾದ್ರೆ ನಾನು ಇನ್ನು 6 ತಿಂಗಳಲ್ಲಿ ಪ್ರೈವೇಟ್ ಜೆಟ್ಟೇ ತಗೊಳ್ಬೋದು. ಆದರೆ ನಿಮ್ಮ ಮನೆ ಮುಂದೆ ಜೆಟ್ ನಿಲ್ಸೋಕ್ಕೆ ಜಾಗ ಇರಬೇಕು ಅಷ್ಟೇ. ನಮ್ಮ ಕ್ಲೈಂಟಲ್ಲಿ ಎಷ್ಟೋ ಜನ ಜೆಟ್ ತಗೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಅವರು ಮನೆ ಮುಂದ್ಗಡೆ ನಿಲ್ಸೋಕ್ಕೆ ಜಾಗ ಇಲ್ಲದ ಕಾರಣ ಇನ್ನೂ ತಗೊಂಡಿಲ್ಲ. ಅಂದಾಗೆ ಅಮೌಂಟ್ ತಂದಿದ್ದೀರಾ? ಅದನ್ನ ಮರೆಯಕ್ಕಾಗತ್ತಾ? ಇಲ್ಲಿ ನೋಡಿ, ಎಲ್ಲ ಕ್ಯಾಶು ತಗೊಳ್ಳಿ. 2 ಇದೆ. ವೆರಿ ಗುಡ್. ತುಂಬ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಇದ್ರ ಪ್ರೊಸೆಸ್ ನಾಳೆನೂ ಆಗುತ್ತೆ. ಇವತ್ತು ತುಂಬ ಜನ ಅಮೌಂಟ್ ಹಾಕಿರೋದ್ರಿಂದ ಸರ್ ತುಂಬ ಬ್ಯುಸಿ ಇದೆ. ಆಗ್ಲಿ ಪರವಾಗಿಲ್ಲ, ನಿಧಾನಕ್ಕಾಗ್ಲಿ. ಆದ್ರೆ ನಾಳೆನೇ ಆಗಲಿ ಅಷ್ಟೇ. ನಾನು ಆದಷ್ಟು ಬೇಗ ನಿಮ್ಮ ಥರನೇ ಇದೇ ಥರ ದೊಡ್ಡ ಕಾರ್ ತಗೋಬೇಕು. ಒಂದು ನಿಮಿಷ. ಹಲೋ, ಹೇಳಿ ಸರ್. ಬಂದಿರೋ 8 ಲಕ್ಷನ ಇನ್ನೊಂದು ಶೇರ್ಗೆ ಇನ್ವೆಸ್ಟ್ ಮಾಡ್ತೀನಿ. 1 ತಿಂಗಳ ಹಿಂದೆ ಮಾರ್ಕೆಟ್ ಚೆನ್ನಾಗಿತ್ತು, 1 ಲಕ್ಷ ಹಾಕಿದ್ದೆ, ಅದು 8 ಲಕ್ಷ ಆಗಿದೆ ಇವಾಗ. ಹೌದೌದು, ಆ ಕ್ಲೈಂಟದು 40 ಲಕ್ಷ ಆಗಿದೆ. ಆಯ್ತಾಯ್ತು, ನಾನು ಮತ್ತೆ ಸಿಗ್ತೀನಿ ನಿಮಗೆ. ಏನು ಭಾಳ ದೊಡ್ಡ ಡೀಲ್ ಇದ್ದಂಗಿದೆ. ಇದ್ದೇ ಇರ್ತದಲ್ಲ, ದಿನ ಲಕ್ಷ ಹಾಕ್ತಾನೆ ಇರ್ತಾರೆ ಜನಗಳು. ಅಂದಾಗೆ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಇದು 1 ನಿಮಿಷ. ನನ್ನ ಅಕೌಂಟು ನಾಳೆಯಿಂದ ಚಾಲ್ತಿ ಆಗಲಿ. ನಾಡಿದ್ದಿಂದ ನಾನು ದುಡ್ಡು ಎಣಿಸ್ಕೋತಾ ಇರಬೇಕು.
ನೀವು ದುಡ್ಡು ಎಣಿಸ್ಕೊಳ್ತಾನೆ ಇರ್ತೀರಾ. ಆಯ್ತಾ? Thank you. ಸರಿ, ನಾನು ಇನ್ನು ಬರ್ತೀನಿ. ಬನ್ನಿ. ಜೆಟ್ಟು 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 ಜೆಟ್ಟು. ಅವ್ರಿಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಮಂಜು ಅವರೇ, ನಾನು ಯಾವ ವಿಷಯನೂ ಬಿಟ್ಕೊಟ್ಟಿಲ್ಲ. ಅವರು ನನ್ನನ್ನು ತುಂಬ ರೀತಿಯಲ್ಲಿ ಕೇಳಿದರು. ನಾನು ಅವ್ರಿಗೆ ಕೋಪದಿಂದ ನಿಮ್ಮ ಸ್ವಾರ್ಥಕ್ಕಾಗಲಿ ನಿಮ್ಮ ದುಡ್ಡಿಗಾಗಲಿ ನಾನು ಆಶ್ರಮದ ಯಾವುದೇ ಇನ್ಫಾರ್ಮೇಷನು ಬಿಟ್ಕೊಡಲ್ಲ ಅಂತ ಹೇಳಿದೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಮ ಋಣನ ಹೇಗೆ ತೀರಿಸ್ಬೇಕೋ ಗೊತ್ತಿಲ್ಲ. ಋಣದ ಮಾತು ಯಾಕೆ? ನಾನು ಏನೇ ಮಾಡಿದ್ರು ಕೂಡ ಅದು ನಮ್ಮ ಆಶ್ರಮದ ಮಗುಗೋಸ್ಕರ ತಾನೆ. ಅಂದಾಗೆ ನಿಮ್ಮ ಯಜಮಾನರಿಗೆ ಯಾವುದೋ ಒಂದು ರೀತಿಯಲ್ಲಿ ಅನುಮಾನ ಬಂದಾಗಿದೆ. ನೀವು ಯಾವುದಕ್ಕೂ ಹುಷಾರಾಗಿರಿ. ನನ್ನ ಜೊತೆಗಾಗಲಿ ಪೂರ್ಣಿ ಜೊತೆಗಾಗಲಿ ಫೋನಲ್ಲಿ ಮಾತಾಡೋದನ್ನ ಆದಷ್ಟು ಕಡಿಮೆ ಮಾಡಿ. ಈ ವಿಷಯ ತಿಳಿಯಾಗೋವರೆಗೂ ನೀವು ನನಗೆ ಕಾಲ್ ಮಾಡದೇ ಇರೋದೇ ಒಳ್ಳೆಯದು. ಸರಿ, ಹಾಗೆ ಆಗಲಿ. ಅನ್ನಪೂರ್ಣವ್ರೆ, ಸಮಯ ಬಂದಾಗ ಮಾತ್ರ ನಾನು ನಿಮಗೆ ಕಾಲ್ ಮಾಡ್ತೀನಿ, ಸರಿನಾ? ಸರಿಮ್ಮ. ವನಜಾದೇವಿ ಅವರೇ, ಈ ಮನೆ ಮಹಾರಾಣಿಯವರೇ. ಈ ಮಹಾರಾಣಿನ ಮದುವೆ ಆಗಿದ್ದು ನಾನು ಮಹಾರಾಜ ತಾನೆ. ಯಾಕೇನೇನು ಮಾತಾಡ್ತಿದ್ದೀರಾ? ಕುಡ್ತಿದ್ದೀರಾ? ನಾನು ಕುಡಿದ್ರು ಮಹಾರಾಜನೇ, ಕುಡಿದೇ ಇದ್ರು ಮಹಾರಾಜನೇ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ವಿಷಯ ಏನು ಅಂತ ನಿಂಗೆ ಗೊತ್ತಾದರೆ ನೀನು ತುಂಬ ಖುಷಿ ಆಗ್ತೀಯ. ವನಜ, ನನಗೆ ಸ್ವೀಟ್ ತಿನ್ನಬೇಕು ಅನಿಸ್ತಿದೆ, ತರ್ತೀಯ? ಸ್ವೀಟ್ ತಿನ್ಬೇಕಾಗಿರೋದು ನೀನು. ನನ್ನ ಈ ಸಂತೋಷಕ್ಕೆ ಕಾರಣನೂ ನೀನೇ. ನೀನು ದೇವರ ಪೂಜೆ ಮಾಡಿ ಏನೆಲ್ಲ ಬೇಡ್ಕೊಂಡಿದ್ಯಾ, ಅದು ನಿನ್ನ ದೇವರು ಅಸ್ತು ಅಂದಿದ್ದು ಮಾತ್ರ ಸ್ವಾಮಿ ನನಗೆ. ವಿಷಯ ಏನು ಅಂತ ಹೇಳಿ, ಯಾಕೆ ಹೀಗೆ ಒಟ್ಟಾಗಿ ಮಾತಾಡ್ತಿದ್ದೀರಾ? ಸಂತೋಷಕ್ಕೆ. ಈ ವಿಷಯ ಕೇಳಿದ್ರೆ ನಿಂಗೂ ಸಂತೋಷ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.